ಎಲ್ಲ ನನ್ನ ರೈತ ಬಂಧುಗಳಿಗೆ ಮುಂಜಾನೆ ಶುಭಾಶಯಗಳು. ಕಬ್ಬಿನ ಬಗ್ಗೆ ಒಂದು ವಿಚಾರವನ್ನು ಇವತ್ತಿನ ದಿನ ಹಂಚ್ಕೋಬೇಕಾಗಿದೆ. ಇವತ್ತು ಮಷೀನ್ನಿಂದ ಕಟಿಂಗ್ ಮಾಡಿದ ಕಬ್ಬಿನಲ್ಲಿ ರೌದಿಯನ್ನು ಈ ಥರ ಮಲ್ಚಿಂಗ್ ಇರ್ತದೆ. ಇದು ಒಂದು ಸುಮಾರು 3-3.5 ತಿಂಗಳದ್ದು ರೌದಿ ಮತ್ತು ಬೆಳೆ ಇರ್ತದೆ. ಈಗ ಸಾವಯವದಲ್ಲಿ ನಾವು ಕಬ್ಬನ್ನು ಬೆಳೆಯುವಾಗ 1-2 ವರ್ಷಗಳ ಕಾಲ ಇಳುವರಿ ಸರಿಯಾಗಿ ಬರಲ್ಲ. ಇದು 3ನೇ ಕುಳೆ ಕಬ್ಬು. ನೀವು ನೋಡ್ಬೋದು ಇಲ್ಲಿ ಎಷ್ಟಿರ್ತದೆ, ಗುಂಪು ಗುಂಪಾಗಿ ಬೆಳೀತಾ ಇರ್ತದೆ. ಆದರೆ ಈ ರೌದಿ ಬಿಡೋದ್ರಿಂದ ಕಸ ನಿಯಂತ್ರಣದಲ್ಲಿರ್ತದೆ ಹಾಗೂ ನೀರು ಹಿಡಿತದೆ, ಭೂಮಿ ಫಲವತ್ತಾಗಿ ಮಾಡ್ತದೆ. ಹೀಗೆ ನೀರು ಹಾಯಿಸುವಾಗ ನೀರನ್ನು ಭಾರಿ ಇದುವಾಗಿ ಹಿಡ್ಕೊಳ್ಳುತ್ತೆ. ಅದರಿಂದ ಬಡ್ಡಿಗೆ ಸರಿಯಾಗಿ ನೀರನ್ನು ಮುಟ್ಟಿ ಕಬ್ಬು ಉತ್ತಮ ರೀತಿಯಲ್ಲಿ ಬರ್ತದೆ. ಇದು ನೈಸರ್ಗಿಕ ಬೇಸಾಯದಲ್ಲಿ ಪಂಚಭೂತಗಳ ಒಂದು ಕೆಲಸ ಭಾಳ ಅಚ್ಚುಕಟ್ಟಾಗಿ ನಾವು ಅದನ್ನು ಗಮನದಲ್ಲಿಟ್ಟು ಅದರ ಪ್ರಯೋಜನವನ್ನು ಪಡಿಬೇಕಾಗುತ್ತೆ. ಈ ಒಂದು ಪ್ರಯೋಜನೆಯನ್ನು ಸುಮಾರು 10-15 ವರ್ಷಗಳಿಂದ ನಾನು ಪ್ರಯತ್ನ ಮಾಡ್ತಾ ಬಂದಿದ್ದೀನಿ. ಆದರೆ ಇದರೊಳಗೆ ಯಶಸ್ಸು ಕಂಡಿದ್ದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಈ ಕಬ್ಬು ಸುಮಾರು 3ನೇ ಕುಳೆ. ಇದರೊಳಗೆ ಬಹಳ ಒಂದು ತುರ್ಮಲಿಗಿತ್ತು. ತುರ್ಮಲಿಗೋಸ್ಕರ ಈ ಮಷಿನ್ ಕಟ್ಟಿಂಗಿಂತ ಈ ವೇಸ್ಟೇಜ್ ರೌದಿಯನ್ನು ಸುಡದೆ ಈ ಥರ ಯೂಸ್ ಮಾಡಿಕೊಂಡು ನೀರು ಅದಕ್ಕೆ ಉತ್ತಮವಾಗಿ ಹದವಾಗಿ ಉಣ್ಣುತ್ತೆ, ಕಬ್ಬು ಚೆನ್ನಾಗಿ ಬರುತ್ತೆ ಅಂತೇಳಿ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಂಚಭೂತ ಅಂದರೆ ಗಾಳಿ, ಬಿಸಿಲು, ನೀರು, ಇದೇನು ಭೂಮಿಯಲ್ಲಿ ಆಗ್ತಕ್ಕಂಥ ಬೆಳಕಿನ ಕಿರಣಗಳು ಸರಿಯಾಗಿ ಕಬ್ಬು ದೂರ ಇರೋದ್ರಿಂದ, ಕಬ್ಬಿನ ಸಾಲು ದೂರ ಇರೋದ್ರಿಂದ ಕಬ್ಬು ಭಾಳ ಹೇರಳವಾಗಿ ಮರಿಯನ್ನು ಬಿಡ್ತದೆ ಮತ್ತು ಕಸನೂ ಕೂಡ ಕಸ ಆಗಲ್ಲ. ಆಮೇಲೆ ನೀರು ಕೂಡ ಹಿಡಿತದೆ. ನಾವೊಂದು ಸ್ವಲ್ಪ ಏನಾದರೂ ಮೈಕ್ರೋಟ್ರನ್ಗಳನ್ನು ಸಲಹೆ ತೊಗೊಂಡು ಕೊಟ್ಟರೆ ಈ ಥರ ನಾವು ಕಬ್ಬನ್ನು ಬೆಳೆಸ್ಬೋದು. ಇದು ನೈಸರ್ಗಿಕ ಬೇಸಾಯದಲ್ಲಿ ನಾನು ಕಂಡುಕೊಂಡಂಥ ಒಂದು ವಿಚಾರ. ಯಾವುದೇ ರಾಸಾಯನಿಕ ಯೂಸ್ ಮಾಡ್ದೇ ಕಬ್ಬನ್ನು ನಾವು ಈ ಥರ ಬೆಳಿಬೋದು. ಇಲ್ಲಿ ನೋಡಬೇಕು ಏನಾಗುತ್ತಂದ್ರೆ ಸುಮಾರು ಒಂದು 3-4 ಗಣಿಕೆಗಳ ಕಬ್ಬು. ಆದರೆ ಒಂದೇ ಇದರೊಳಗೆ ಸುಮಾರು ಒಂದು 4, 8, 10, ಒಂದು 15 ಗಳ ಇದೆ. ಇಲ್ಲಿ ಗ್ಯಾಪ್ ಆದ್ರೂ ಕೂಡ ಈ ಒಂದು ಏನಿದು ಟಿಲ್ಲರ್ ಬಿಡುತ್ತೆ, ಮಗಲ ಏನಿದು ಮರಿ ಹೊಡಿತೆ, ಆ ಮರಿ ಸಂಖ್ಯೆ ಭಾಳ ಹೇರಳವಾಗಿರ್ತದೆ. ಇದು ನಾನು ಬೆಲ್ಲ ಮಾಡಿಸೋದ್ರಿಂದ ನಾನು ಮೆರೈಟ್ 6 ಕಬ್ಬನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ಆದರೆ 4 ತಿಂಗಳಲ್ಲಿ ಈ ಥರ ಕಬ್ಬನ್ನು ಬೆಳೆದಿದ್ದು ನೋಡಿ ನನಗೂ ಕೂಡ ಆಶ್ಚರ್ಯ ಆಗ್ತಾಯಿದೆ. ಈ ಯಾವುದೇ ವಿಚಾರ ಬಂದಾಗ ಸಾಕಷ್ಟು ಜನ ಗಾಡಿಗೆ ಸಿಕ್ಕೋತೈತಿ, ಗಾಡಿ ಹೊಡಿಬೇಕು, ಹಂಗೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ಏನೂ ಮಾಡ್ದೇ ಕೂಡ ನೋಡ್ಬೋದು, ಹಸಿಯಾಗಿದೆ, ಒಳಗೆ ಹುಳುಗಳು ಹೇಗಿದೆ ಅಂತ ನೋಡ್ಬೋದು ನೀವೆಲ್ಲ. ಇದು ಸಾವಯವ ಅಂದರೆ ನೈಸರ್ಗಿಕ ಬೇಸಾಯದಲ್ಲಿ ನಾವು ಕಂಡುಕೊಂಡಂಥ ಒಂದು ವಿಚಾರಕ್ಕೆ ಈ ವರ್ಷ ಕೂಡ ಇದು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಫಾರ್ಮ್ ಆಗಿದೆ. ಯಾಕಂದರೆ 4 ವರ್ಷ ಅಂದರೆ 5 ವರ್ಷಗಳ ಕಾಲದಿಂದ ಈ ಬೆಳೆಯಲ್ಲಿ ಅಂದರೆ 15-16 ತಿಂಗಳಿಗೊಂದು ಸಲ ಕಬ್ಬು ಹೋಗುತ್ತೆ. ಹಂಗೆ ಲೆಕ್ಕ ಹಾಕಿದ್ರೂ 3ನೇ ಕುಳೆ ಅಂದರೆ ಅದೊಂದು 2 ವರ್ಷ ಅಂದರೆ 3 ವರ್ಷಕ್ಕೆ ಸ್ವಲ್ಪ ಕಡಿಮೆ, ಫಸ್ಟ್ 2 ವರ್ಷ ಬೀಳು ಬಿದ್ದಿತ್ತು. ಹೀಗಾಗಿ ಸುಮಾರು 5 ವರ್ಷದಿಂದ ಈ ಭೂಮಿ ಇಷ್ಟೊಂದು ಹದವಾಗಿ ಪರಿವರ್ತನೆ ಆಗಿದೆ. ಅಂದರೆ ನೈಸರ್ಗಿಕ ಬೇಸಾಯದೊಳಗೆ ನಾವು ಅತ್ಯುತ್ತಮವಾಗಿ ಸಾಧನೆ ಮಾಡಿದ್ದೇವೆ ಅಂಥೇಳಿ ಖುಷಿಯಾಗುತ್ತೆ. ಇದೊಂದೇ ಅಲ್ಲ, ಇನ್ನೂ 10 ಹಲವಾರು ಬೆಳೆಗಳಿಗೆ ನೈಸರ್ಗಿಕ ಕೃಷಿ ಹತ್ತ ತರ್ತಾಯಿದ್ದೀನಿ. ಕಮರ್ಷಿಯಲ್ ಕ್ರಾಪ್ ಕೂಡ ಸ್ವಲ್ಪ ಕಡಿಮೆ ಮಾಡಿ ಇಳುವರಿ ಜಾಸ್ತಿ ತೊಗೊಳ್ಳುವಂಥ ವಿಚಾರದಲ್ಲಿದ್ದೀನಿ. ಮುಂದೆ ನರ್ಸರಿ ಆ್ಯಂಡ್ ತರಕಾರಿ ಕಲ್ಟಿವೇಷನ್ನ ತರಬೇತಿಯನ್ನು ಪಡೆದಿದ್ದೀನಿ. ಆ ತರಬೇತಿ ಪ್ರಕಾರ ಈಗ ನಮ್ಮಲ್ಲಿ ಕಾಯಿಪಲ್ಯಗಳನ್ನು
ಹಾಕಿದ್ದೀನಿ. ಬದನೆಕಾಯಿ, ಟಮಾಟಿ, ಉಳ್ಳಾಗಡ್ಡಿ, ಚೌಳಿಕಾಯಿ, ಬೆಂಡೆಕಾಯಿ ಹೀಗೆ ನೈಸರ್ಗಿಕ ಬೇಸಾಯದೊಳಗೆ ನಾವು ಬೆಳೆದು ಮನೆಯೊಳಗೆ ತಿಂದು ಉಳಿದಿದ್ದನ್ನು ನಾವು ಮಾಡ್ತಿದ್ವಿ. ಈಗ ಕಮರ್ಷಿಯಲ್ ಆಗಿ ಮಾಡಬೇಕಂತೇಳಿ ಈ ಸಲ ಕೈಗೆತ್ಕೊಂಡಿದ್ದೀನಿ. ಸುಮಾರು ಒಂದು 2-2.5 ಎಕರೆಯಲ್ಲಿ ಕಬ್ಬನ್ನು ಸತತ 3ನೇ ಕೊಳೆಯಾಗಿ ಇದನ್ನು ಬಿಟ್ಟಿದ್ದೀನಿ. ಇದಕ್ಕೆ ಯಾವುದೇ ಥರದ ರಾಸಾಯನಿಕವನ್ನು ನಾನು ಹಾಕಿಲ್ಲ. ಇಲ್ಲೇ ನೈಸರ್ಗಿಕ ಬೇಸಾಯ ಅಂದರೆ ಸಾವಯವ ಬೇಸಾಯದಲ್ಲಿ ಬರ್ತಕ್ಕಂಥ ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನು ವಿಜ್ಞಾನಿಗಳ ಸಲಹೆ ತಗೊಂಡು ನಾನು ಸೇರಿಸ್ತಾ ಹೊಂಟಿದ್ದೀನಿ. ಹಾಗೆ ಬೇರೆ ಬೇರೆ ಕಂಪ್ನಿಯವರು ಕೂಡ ನೋಡಿ ಖುಷಿಯಾಗಿದ್ದಾರೆ. ಎಲ್ಲ ರೈತರಿಗೂ ಕೂಡ ನಾನು ತಿಳಿಸೋದೇನೆಂದರೆ, ನೈಸರ್ಗಿಕ ಬೇಸಾಯದೊಳಗೆ ಒಮ್ಮೆಲೇ ಮಾಡಿ ಕೈ ಸುಟ್ಕೋಬೇಡ್ರಿ. ಸುಮಾರು 2 ವರ್ಷಗಳ ಕಾಲ ಹೈರಾಣ ಇರ್ತದೆ. ನಮ್ಮದು ಯಾರೂ ಲಾಭ ಆಗಿಲ್ಲ 2 ವರ್ಷ ಕಬ್ಬಿನೊಳಗೆ. ಬೇರೆ ಬೇರೆ ಪೀಕಿನೊಳಗೆ ಲಾಭ ತಗೊಂಡು ಇದನ್ನು ನಾನು ಮೇಂಟೈನ್ ಮಾಡಿದ್ದೆ. ಆದರೆ ಇದು ಏನಿಲ್ಲ, ಈಗ ನನಗೆ ಒಂದು ಖುಷಿ ತಂದಿದೆ. ಇದರೊಳಗೆ ನಾನು ಸಕ್ಸಸ್ ಆಗಿದ್ದೀನಿ ಅಂಥೇಳಿ ನನ್ನ ಮನವರಿಕೆ ಮಾಡ್ಕೊತಾ ಇದ್ದೀನಿ. ಹಾಗೆ ಎಲ್ಲ ರೈತರಿಗೂ ಕೂಡ ಸಾವಯವ ಮಾಡೋದಿತ್ತಂದರೆ ಸುಮಾರು 1-2 ವರ್ಷಗಳ ಕಾಲ ತಪಸ್ಸು ಮಾಡಬೇಕಾಗತ್ತೆ. ತಪಸ್ಸಂದರೆ ಅದೇ ಇಳುವರಿ ಕಡಿಮೆ ಬರ್ತದೆ. ಅದಕ್ಕೆ ತಕ್ಕಂಥ ಬರ್ಡನನ್ನು ನಾವು ತಡ್ಕೋಬೇಕತ್ತೆ. ಅಂದರೆ ನಾವು ಕೃಷಿಯೊಳಗೆ ಲುಕ್ಷನಾದ್ರೆ ಅದನ್ನು ತಡ್ಕೋಬೇಕಾಗತ್ತೆ. ಹೀಗಾಗಿ ಸಾಕಷ್ಟು ವಿಚಾರಗಳು ರೈತರ ಮುಂದೆ ಹಂಚ್ಕೊಳ್ಳೋಕೆ ನನಗೂ ಕೂಡ ಖುಷಿಯಾಗುತ್ತೆ. ಅದರಿಂದ ನೈಸರ್ಗಿಕ ಬೇಸಾಯ ಮಾಡಬೇಕಾದ್ರೆ ಸುಮಾರು ಒಂದು 10-15 ಎಕರೆ ಹೊಲ ಬೇಕು, ಹಂಗೆ ಬೇಕು, ದನಗಳು ಬೇಕು ಅಂತ ಹೇಳ್ತಾಯಿದ್ರು. ನಾನು ಏನೂ ಇಲ್ಲದ ಕೂಡ ನೈಸರ್ಗಿಕ ಬೇಸಾಯವನ್ನು ಮಾಡಿ ಒಂದು ತೃಪ್ತಿಯನ್ನು ಹೊಂದಿದ್ದೇನೆ ಅಂತ ಹೇಳಕ್ಕೆ ನನಗೆ ಇಷ್ಟ ಆಗುತ್ತೆ. ಹೀಗಾಗಿ ಎಲ್ಲ ರೈತರು ಕೂಡ ಕೆಮಿಕಲ್ಸನ್ನು ಕ್ರಮೇಣವಾಗಿ ಕಡಿಮೆ ಮಾಡಿ ಆರ್ಗ್ಯಾನಿಕ್ಕನ್ನು ಬೆಳೆಸಿ ಆದರೂ ಕೂಡ ಬೆಳೆದು ಎಲ್ಲರಿಗೂ ಕೂಡ ಒಂದು ವಿಷಮುಕ್ತ ಆಹಾರವನ್ನು ನೀಡ್ರಿ ಅಂಥೇಳಿ ನಾನು ಎಲ್ಲರಿಗೂ ಕೂಡ ಅವರಲ್ಲಿ ಕೇಳ್ಕೊಂಡು ಎಲ್ಲ ರೈತರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ.